ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸೀಡ್ ವರ್ಕ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಇಂದ ಎಲ್ರಿಗೂ ನಮಸ್ಕಾರ. ಇಂದು ನಾವು ವಿನೋದ್ ಅಣ್ಣರ ತೋಟದಲ್ಲಿದ್ದೀವಿ. ಅಣ್ಣ, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ನಿಮ್ಮ ಹೆಸರು? ನಮ್ಮ ಹೆಸರು ವಿನೋದ್ ಅಂತ ಹೇಳಿ. ಊರು ಬಂದು ಚಾಂಡ್ರಳ್ಳಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಅಣ್ಣ, ನಿಮ್ಮ ಮೊಬೈಲ್ ನಂಬರ್ ಹೇಳಿ. 8970067795. ಅಣ್ಣ, ಇವತ್ತು ಡೇಟು 21/9/2024. ನಮ್ಮ ವಿನೋದ್ ಅಣ್ಣವರು ಅವ್ರ ತೋಟದಲ್ಲಿ SW835 ಬಿಟ್ಟರ್ ಗಾರ್ಡ್ ಹಾಕಿದ್ದಾರೆ. ಈ ಬಿಟ್ಟರ್ ಗಾರ್ಡ್ ಬಂದು ಶಾರ್ಟ್ ಬಿಟ್ಟರ್ ಗಾರ್ಡ್, ಬೇಬಿ ಬಿಟ್ಟರ್ ಗಾರ್ಡ್ ಅಥವಾ ಸ್ಟಾರ್ ಬಿಟ್ಟರ್ ಗಾರ್ಡ್ ಅಂತ ಕರೀತಾರೆ. ಅಣ್ಣರು ಇದರಿಂದ ಬೆಳೆದು ಒಳ್ಳೆ ಲಾಭ ತಗೊಂಡಿದ್ದಾರೆ. ಅಣ್ಣರು ಸತತವಾಗಿ ಇದು 2ನೇ ಬಾರಿ ಹಾಕಿದ್ದಾರೆ. ಅಣ್ಣರ ಬಾಯಲ್ಲೇ ಕೇಳೋಣ ಹಿಂಗೆ ಏನು ಅಂತ. ಅಣ್ಣ, ಇದು ಎಷ್ಟು ಎಕರೆಗೆ ಹಾಕಿದ್ದೀರಾ? ಇದನ್ನ 3/4 ಎಕರೆಗೆ ಹಾಕಿದ್ದೀವಿ. 3/4 ಎಕರೆಗೆ ಹಾಕಿದ್ದೀರಾ? ಎಷ್ಟು ಬೀಜ ಹಾಕಿದ್ದೀರಾ? 1000 ಬೀಜ ಹಾಕಿದ್ದೀವಿ. 1000 ಬೀಜ ಹಾಕಿದ್ದೀರಾ? 1000 ಬೀಜನೂ ಇದಾವ ಅಥವಾ ಅಣ್ಣ ಒಂದು 20 ಬೀಜ ಡ್ಯಾಮೇಜ್ ಆಗಿರ್ಬೋದು, ಇನ್ನು ಮಿಗ್ಲಿದ್ದೆಲ್ಲ ಬಂದಿದೆ. ಓಕೆ ಅಣ್ಣ, ಅಂದ್ರೆ ಒಂದು ಅಂದಾಜಾಗಿ ನಾವು 1000 ಗಿಡ ಇದೆ ಅನ್ಕೋಬಹುದಲ್ಲ? 1000 ಗಿಡ ಇದೆ ಅನ್ಕೊಂಬೋದು. ಅಣ್ಣ, ಸ್ಪೇಸಿಂಗ್ ಎಷ್ಟು? ಗಿಡದಿಂದ ಗಿಡಕ್ಕೆ ಸ್ಪೇಸ್ ಎಷ್ಟು? ಗಿಡದಿಂದ ಗಿಡಕ್ಕೆ 5 ಅಡಿ ಇಟ್ಟಿದ್ದೀವಿ. 5 ಅಡಿ ಇಟ್ಟಿದ್ದೀರಾ? ಬೆಡ್ ಇಂದ ಬೆಡ್ಗೆ 4.5 ಅಡಿ. 4 ಅಡಿ ಇಟ್ಟಿದ್ದೀರಾ? ಓಕೆ ಅಣ್ಣ. ಇದು ಎಷ್ಟನೇ ಕೊಯ್ಲು ಅಣ್ಣ? ಈಗ ಇವತ್ತು ಕೊಯ್ತಿರೋದು ನೀವು? ಇವತ್ತು ಕೊಯ್ತಾ ಇರೋದು 6ನೇ ಕೊಯ್ಲು. 6ನೇ ಕೊಯ್ಲು. ಅಲ್ಲಿಗೆ ಫಸ್ಟ್ ಹಾರ್ವೆಸ್ಟ್ ಏನ್ ಬಂತಲ್ಲ, ಎಷ್ಟನೇ ದಿನಕ್ಕೆ ಬಂತಣ್ಣ ಅದು? ಅದು 45 ದಿವಸಕ್ಕೆ ಬಂದು 45 ಅಂದ್ರೆ ಬಿತ್ತನೆ ಮಾಡಿ 45 ದಿನಕ್ಕೆ ಮೊದಲನೇ ಕೊಯ್ಲು ನೀವು ಕೊಯ್ತೀರಾ? ಕೊಯ್ತೀವಿ. ಓಕೆ ಅಣ್ಣ. ಇದುವರೆಗೂ ಟೋಟಲ್ ಇಳುವರಿ ಎಷ್ಟಾಗಿದೆ ಅಣ್ಣ? ಇದನ್ನು ಸೇರಿಸಿ? ಇದನ್ನು ಸೇರಿಸಿ ಅಂದ್ರೆ ಇದನ್ನ ತೂಕ ಹಾಕಿಲ್ಲ, ಐಡಿಯಾ ಇಲ್ಲ. ಇದುವರೆಗೂ ಮೊನ್ನೆ ಕಿತ್ತಿರೋದೆಲ್ಲ ಬಂದು 3 ಟನ್ ಬಂದಿದೆ. ಟೋಟಲ್ ಆಗಿ 5 ಹಾರ್ವೆಸ್ಟ್ ಇಂದ 3 ಟನ್ ಆಗಿದೆ. ಇವತ್ತು ಒಂದು 800 ರಿಂದ 900 ಕೆಜಿ ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ, ಅಲ್ಲಿ ಟೋಟಲ್ ಆಗಿ ಸರಾಸರಿ ಒಂದು 4 ಟನ್ ಆಗುತ್ತೆ ಇವತ್ತಿಗೆ. ಇನ್ನು ಎಷ್ಟು ದಿನ ನೀವು ಕಾಯಿ ಕೊಯ್ತೀರಾ ಅಣ್ಣ? ಇನ್ನ 2 ತಿಂಗಳು ಕೊಯ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು. ನಿಮ್ಮ ಎಕ್ಸ್ಪೆಕ್ಟೇಷನ್ ಇನ್ನು ಎಷ್ಟು ಬರ್ಬೋದು? ಇನ್ನು ಬರ್ಬೋದಂದ್ರೆ 10 ಟನ್ ವರ್ಗು ನಮ್ ಟಾರ್ಗೆಟ್. 10 ಟನ್ ವರ್ಗು. ಅಲ್ಲಿಗೆ ಈಗಾಗಲೇ ಅಣ್ಣರ ಪ್ರಕಾರ 10 ಟನ್ ಅಂದ್ರೆ ಈಗ ಆಲ್ರೆಡಿ ಸರಾಸರಿ 4 ಟನ್ ತೆಗ್ದಿದ್ದಾರೆ ಅಣ್ಣರು. ಅಲ್ಲಿಗೆ ಗಿಡಕ್ಕೆ 4 ಕೆಜಿ ತೆಗ್ದಿದ್ದಾರೆ. ಇದು ಅಣ್ಣರ್ ಹಾಕಿರೋದು 2ನೇ ಬೆಡ್ಡಿಗೆ ಹಾಕಿದ್ದಾರೆ. ಮುಂಚೆ ಟೊಮೊಟೊ ಬೆಡ್ಡಿಗೆ ಇತ್ತಿದ್ದು. ಆ ಟೊಮೊಟೊ ಮುಂಚೆ ಟೊಮೊಟೊ ಇತ್ತು. ಆ ಟೊಮೊಟೊ ಬೆಡ್ ಅಲ್ಲಿ ಅಣ್ಣರು ಉಣಿದ್ದಾರೆ. ಸೊ ಅಣ್ಣರ್ ಏನಾದ್ರು ಫ್ರೆಶ್ ಬೆಡ್ ಹಾಕ್ಬಿಟ್ಟು ಮಾಡಿದ್ರೆ ಅಣ್ಣ, ಇದು ಎಷ್ಟು? 3/4 ಎಕರೆ ಅಲ್ಲ? 3/4 ಎಕರೆ. ಅಣ್ಣರು ಫ್ರೆಶ್ ಬೆಡ್ಗೆ ಹಾಕಿದ್ರೆ ಇಳುವರಿ ಇನ್ನೂ ಹೆಚ್ಚಿಗೆ ಆಗುತ್ತೆ. ಈ ಅಣ್ಣರ್ದು ಏನ್ ಎಕ್ಸ್ಪೆಕ್ಟೇಷನ್ 10 ಟನ್ ಇದೆಯಲ್ಲ, ಆ 10 ಟನ್ ಇರೋದು 16 ಟನ್ ವರೆಗೂ ತೆಗಿಬಹುದು 3/4 ಎಕರೆಯಲ್ಲಿ ಹೊಸ ಬೆಡ್ಗೆ ಹಾಕಿದ್ರೆ. ಓಕೆ ಅಣ್ಣ. ಅಣ್ಣ, ನಿಮ್ಗೆ ಹೆಂಗ ಇದು ಮಾರ್ಕೆಟ್ ಎಲ್ಲ ಹೆಂಗೆ ಅಣ್ಣ? ಇದು ದೊಡ್ಡ ಕಾಯಿಗೆ ಹೋಲಿಸ್ಕೊಂಡ್ರೆ ನಮ್ಗೆ ಇನ್ನು ಆದಾಯ ಇನ್ನು ಜಾಸ್ತಿ ಬರುತ್ತೆ ಇದರಲ್ಲಿ. ಓಕೆ ಅಣ್ಣ. ದೊಡ್ಡ ಕಾಯಿಗಿಂತನೂ ಇದು 10 ರಿಂದ 15 ರೂಪಾಯಿ ರೇಟ್ ಜಾಸ್ತಿ ಇದೆ. ಮಾರ್ಕೆಟ್ ಬಂದು ಇದು ಲೋಕಲ್ ಅಲ್ಲಿ ಎಲ್ಲೂ ಮಾರ್ಕೆಟಿಂಗ್ ಇಲ್ಲ, ಸಿಟಿ ಮಾರ್ಕೆಟ್ಗೆ ಹೋಗ್ಬೇಕು. ಅದು ಸ್ವಲ್ಪ ನಮ್ಮ ರೈತರಿಗೆ ಅದೊಂದು ಕಷ್ಟ ಅಷ್ಟೇ. ಬೆಳೆ ಬೆಳೆಯೋದಾದ್ರೆ ದೊಡ್ಡ ಕಾಯಿಗಿಂತನೂ ಇದು ಆರಾಮಾಗಿ ಬೆಳಿಬಹುದು ಬೆಳೆ. ಓಕೆ, ನಮ್ಗೆ ದೊಡ್ಡ ಕಾಯಿಗಿಂತನೂ ಇದು ಊಜಿ ಕಂಟ್ರೋಲ್ ಆಗುತ್ತೆ. ಊಜಿ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ರೋಗ ನಿವಾರಣೆ ಶಕ್ತಿ ಜಾಸ್ತಿ ಇದೆ ಈ ಗಿಡಲ್ಲಿ. ಓಕೆ ಅಣ್ಣ. ಇದ್ರಲ್ಲಿ ಅಂದ್ರೆ ಯಾವ್ದು ಹೈಬ್ರಿಡ್ ಹೆಸರು? ಹೈಬ್ರಿಡ್ ಹೆಸರು 835 ಅಂತ. SW835. ಇದ್ರಲ್ಲಿ SW835 ಅಲ್ಲಿ ರೋಗ ನಿರೋಧಕ ಅಂದ್ರೆ ರೋಗ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ. ಊಜಿ ಕಡಿಮೆ ಬರುತ್ತೆ ಅಂತ ಬರ್ತಾ ಇದೆ. ಓಕೆ ಅಣ್ಣ. ದೊಡ್ಡ ಕಾಯಿ ಈಗ ನಮ್ಮ ಫ್ರೆಂಡ್ ಅವ್ರದ್ದು ಇದೆ ಒಂದು ಐಟಮ್. ಅದರಲ್ಲಿ ಇನ್ನು ಪಿಂದೆ, ಅದರಲ್ಲಿ ಊಜಿ ಜಾಸ್ತಿ ಕುಚ್ತಾ ಇದೆ. ನಮ್ದ್ರಲ್ಲಿ ಕಡಿಮೆ ಇದೆ. ಓಕೆ ಅಣ್ಣ. ಓಕೆ, ನಮ್ಮ ಅನಿಸಿಕೆ ನಾವು ಈಗ ನಾವು ನೋಡಿರೋದನ್ನ ನಾವ್ ಹೇಳ್ತಾ ಇದೀವಿ. ಓಕೆ ಅಣ್ಣ. ನಮ್ ಕಾಣದೇ ಇರೋದಂತಂದು ನಾವ್ ಹೇಳಕ್ ಆಗಲ್ಲ. ಹೌದು, ಈಗ ನಮ್ ನೋಡ್ಕೊಂಡ್ ಬಂದು ಮತ್ತೆ ನಮ್ ಇಲ್ಲಿ ನಾವು ಇದ್ ಮಾಡ್ತಾ ಇದೀವಿ. ಓಕೆ ಅಣ್ಣ. ಸೊ ಅಣ್ಣರ್ ಹೇಳೋ ಪ್ರಕಾರ SW835 ಶಾರ್ಟ್ ಬಿಟ್ಟರ್ ಗಾರ್ಡ್ ಅಂತ ಏನಂತಾರಲ್ಲ, ಇದಕ್ಕೆ ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಉದ್ದ ಆಗ್ಲಿಕ್ಕಾಗಿಂತ ರೇಟ್ ಯಾವಾಗ್ಲಿಂದ 10 ರಿಂದ 15 ರೂಪಾಯಿ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಮತ್ತೆ ಇದು ನಮ್ದು ಸೀಡ್ ವರ್ಕ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ SW835 ಸ್ಟಾರ್ ಬಿಟ್ಟರ್ ಗಾರ್ಡ್ ಅಥವಾ ಶಾರ್ಟ್ ಬಿಟ್ಟರ್ ಗಾರ್ಡ್ ಅಥವಾ ಬೇಬಿ ಬಿಟ್ಟರ್ ಗಾರ್ಡ್ ಅಂತ ಕರಿಬಹುದು. ನಾವೀಗ ತೋಟದಲ್ಲಿದ್ವಿ. ಇಲ್ಲಿ ಅಣ್ಣವರು ಎಲ್ಲ ಕಾಯ್ಕಿದ್ ಬಾಕ್ಸಿಗೆ ಹಾಕಿದ್ದಾರೆ. ಅಣ್ಣ, ಮಾರ್ಕೆಟ್ ಅಲ್ಲಿ ಗ್ರೇಡಿಂಗ್ ಏನಾದ್ರು ಆಗುತ್ತಾ? ಸರ್ ಇಲ್ಲ, ಇಷ್ಟೇ ಗ್ರೇಡಿಂಗ್. ಓಕೆ, 2 ವರ್ಷದಿಂದ ಆಗ್ತಿದ್ದೀರಾ? 2 ವರ್ಷದಿಂದ ಆಗ್ತಾ ಇದೀವಿ. ಗ್ರೇಡಿಂಗ್ ಏನು ಇದುವರೆಗೂ ಕಂಪ್ಲೇಂಟ್ ಬಂದಿಲ್ಲ. ಅಂದ್ರೆ ಸೀದಾ ತೋಟದಿಂದ ಕಿತ್ತಿದ್ ಬಾಕ್ಸ್ ಹಂಗೆ ಬಾಕ್ಸ್ತಾ ಇರೋದು, ಕಳಿಸ್ತಾ ಇರೋದು ಅಷ್ಟೇ. ಗ್ರೇಡಿಂಗ್ ಅಲ್ಲಿ ಸಣ್ಣ ದೊಡ್ಡ ಆತರ ಏನು ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ ಅಣ್ಣ. ಓಕೆ, ಬೇರೆ ರೈತರು ಇದನ್ನ ಧೈರ್ಯವಾಗಿ ಹಾಕ್ಬೋದಾ? ಹಾಕ್ಬೋದು, ಏನು ಮೋಸ ಇಲ್ಲ, ಅದ್ರಲ್ಲಿ ಏನು ಮೋಸ ಇಲ್ಲ. ಆರಾಮಾಗಿ ಹಾಕ್ಬೋದು. ಅವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ ತೋಟದ ಹತ್ರ ಬಂದ್ರೆ ನಾವು ಕೊಡ್ತೀವಿ ಅವ್ರಿಗೆ ಇನ್ಫಾರ್ಮೇಶನ್. ಆತರ ನಾರ್ಮಲ್ ಆಗ್ಲಿಕ್ಕೆ ಹಾಕಿಂದ ಇದಾಗೋದು ಉತ್ತಮ ಅಂತ ಹೇಳ್ತೀರಾ? ಉತ್ತಮ ಹೇಳ್ತೀವಿ. ಓಕೆ ಅಣ್ಣ. ಇವಾಗ ಸ್ವಲ್ಪ ಮಾರ್ಕೆಟ್ ಕಡಿಮೆ ಇದೆ. ಬಟ್ ಮಾರ್ಕೆಟ್ ಕಡಿಮೆ ಇದೆ ಬೆಲೆ ಇಲ್ಲಲ್ಲ ನಿಮಗೆ. ಲೋಕಲ್ ಅಲ್ಲಿ ಮಾರ್ಕೆಟ್ ಮಂಡಿ ಕಡಿಮೆ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನಾವು ಆ ಮಂಡಿ ವ್ಯವಸ್ಥೆನ ಆದಷ್ಟು ಇಲ್ಲೇ ಲೋಕಲ್ ಅಲ್ಲಿ ಮಾಡ್ಕೊಡಕ್ಕೆ ನಾವು ಎಷ್ಟು ಪ್ರಯತ್ನ ಬೇಕೋ ಅಷ್ಟು ಪ್ರಯತ್ನ ಪಡ್ತೀವಿ. ನಾವು ಸಹಾಯ ಮಾಡ್ಕೊಡ್ತೀವಿ ನಿಮ್ಮ ರೈತರಿಗೆ. ಎಲ್ಲಾ ರೈತರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ SW835 ಹಾಕಿ ಒಳ್ಳೆ ಲಾಭ ಪಡ್ಕೊಳ್ರಿ. ಅಣ್ಣವರು ಸತತ 2ನೇ ಬಾರಿ ಹಾಕಿ ಒಳ್ಳೆ ಲಾಭ ಪಡ್ಕೊಂಡಿದ್ದಾರೆ ಇದುವರೆಗೂ. ಯಾವಾಗ್ಲೂ ಸಿಟಿ ಮಾರ್ಕೆಟ್ ಆಗ್ಬೋದು, ಯಾವ ಮಾರ್ಕೆಟ್ ಅಲ್ಲಿ ಆಗ್ಬೋದು, ಉದ್ದ ಆಗ್ಲಿಕ್ಕಾಗಿಂತ ಈ ಸಣ್ಣ ಆಗ್ಲಿಕ್ಕಾಗಿ ಯಾವಾಗ್ಲೂ 10 ರಿಂದ 15 ರೂಪಾಯಿ ನಿಮಗೆ ಜಾಸ್ತಿ ಸಿಗುತ್ತೆ. ಮತ್ತೆ ಇಳುವರಿ ಅದಕ್ಕಿಂತ ಹೆಚ್ಚಿಗೆ ಬರುತ್ತೆ. ಸೊ ಇಳುವರಿಲೂ ಜಾಸ್ತಿ, ರೇಟಲ್ಲೂ ಜಾಸ್ತಿ. ಹಾಕಿ SW835 ಎಲ್ಲರೂ ಹಾಕಿ ಅಂತ ಕೇಳ್ಕೊಳ್ತೀವಿ. ಒಳ್ಳೆ ಲಾಭ ಪಡ್ಕೊಳ್ರಿ ಅಂತಾನು ಕೂಡ ಕೇಳ್ಕೊಂತೀವಿ.
ಅಣ್ಣ ಹಿಂಗೆ ನಿಮ್ಗೆ ರೇಟ್ ಅಲ್ಲಾಗ್ಲಿ ಇಳುವರಿ ಆಗ್ಲಿ ಏನು ಮೋಸ ಇಲ್ಲ ತಾನೆ? ಏನು ಮೋಸ ಇಲ್ಲ ಸರ್, ಇಳುವರಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಉದ್ದ ಅಗ್ಲಕ್ಕಿಂತ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಬೆಳೆ. ಓಕೆ, ಅಣ್ಣರು ಈ ವಿಡಿಯೋದಲ್ಲಿ ನಂಬರ್ ಹೇಳಿದ್ದಾರೆ, ನಾವು ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀವಿ. ನಿಮಗೆ ನಮ್ಮ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಣ್ಣರಿಗೆ ಕರೆ ಮಾಡ್ರಿ, ಸಾಧ್ಯ ಆದ್ರೆ ತೋಟ ಒಂದ್ಸಲ ವಿಸಿಟ್ ಮಾಡ್ರಿ, ನೋಡ್ರಿ, ಬಂದು ಖುದ್ದು ಪರೀಕ್ಷಿಸಿ ನಿಮಗೆ ಸಮಾಧಾನ ಆದ್ರೆ ಮಾತ್ರ SW835 ಹಾಕ್ರಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.